ಇಲ್ಲಿ ನೋಡಬಹುದು ನನ್ನ ಮೊಬೈಲ್ ನ ಡೈಲರ್ ಅಲ್ಲಿ ಒಂದು ಸೀಕ್ರೆಟ್ ಕೋಡ್ ನ ಟೈಪ್ ಮಾಡ್ತೀನಿ, ನನ್ನ ಹಿಡನ್ ಆಪ್ಸ್ ಎಲ್ಲ ಓಪನ್ ಆಗ್ತವೆ. ಹೌದು ಖಂಡಿತ, ನೀವು ಯಾವ್ದಾದ್ರೂ ಅಪ್ಲಿಕೇಶನ್ ಅನ್ನು ಕೂಡ ಹೈಡ್ ಮಾಡಿರ್ಬೋದು. ಜಸ್ಟ್ ಹೋಗಿ ಆ ಸೀಕ್ರೆಟ್ ಕೋಡ್ ಹಾಕಿದ್ರೆ ಸಾಕು, ಅದು ಓಪನ್ ಆಗ್ತವೆ. ಹೆಂಗೆ ಇದು ಸೆಟ್ಟಿಂಗ್ ಮಾಡೋದು ಬನ್ನಿ ತಿಳ್ಕೊಂಬರೋಣ. ಇದು ಫೇಕ್ ಅಂತ ಕಮೆಂಟ್ ಮಾಡಕ್ ಹೋಗ್ಬೇಡಿ. ತುಂಬಾ ಮೊಬೈಲ್ ಅಲ್ಲಿ ಈ ಒಂದು ಸೆಟ್ಟಿಂಗ್ ಇರುತ್ತೆ, ಕೆಲವೊಂದು ಮೊಬೈಲ್ ಅಲ್ಲಿ ಈ ಸೆಟ್ಟಿಂಗ್ ಇರಲ್ಲ. ನಿಮ್ ಮೊಬೈಲ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಫೇಕ್ ಅಂತ ಕಮೆಂಟ್ ಮಾಡ್ತೀರಾ. ಕೆಲವರು ಟ್ರೈ ಮಾಡಕ್ ಹೋಗ್ತೀರಾ, ನನ್ನ ಸ್ಟೆಪ್ ನ ಕರೆಕ್ಟ್ ಆಗಿ ಫಾಲೋ ಮಾಡೋದಿಲ್ಲ, ಅವ್ರದ್ದು ಓಪನ್ ಆಗಲ್ಲ, ಅವಾಗ ಫೇಕ್ ಅಂತ ಕಮೆಂಟ್ ಮಾಡ್ತೀರಾ. ಫೇಕ್ ಕಂಟೆಂಟ್ ಯಾವತ್ತೂ ಮಾಡಲ್ಲ. ನಾನು ಕೂಲ್ ಆಗಿ ವಿಡಿಯೋ ನೋಡಿ, ನಿಮ್ಮ ಮೊಬೈಲ್ ನಲ್ಲಿ ಈ ಸೆಟ್ಟಿಂಗ್ ಇದ್ರೆ ಓಕೆ, ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಮತ್ತೆ ವಿಡಿಯೋಸ್ ಮಾಡ್ತೀನಿ. ನಿಮ್ಮ ಮೊಬೈಲ್ ನ ಸೆಟ್ಟಿಂಗ್ ಅಲ್ಲಿ ಹೋಗಿ, ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೈಡ್ ಆಪ್ಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಹೈಡ್ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ ಪ್ರೈವಸಿ ಪಾಸ್ವರ್ಡ್ ಅಂತ ಕಾಣುತ್ತೆ, 6 ಡಿಜಿಟ್ ಪಾಸ್ವರ್ಡ್ ಹಾಕ್ಬೇಕು ನೀವು. ಆಮೇಲೆ ಸೆಟ್ ಆಕ್ಸೆಸ್ ಕೋಡ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಕೋಡ್ ನ ಸೆಟ್ ಮಾಡಬೇಕು, ಯಾವ್ದಾದ್ರು ಕೋಡ್ ನ ಸೆಟ್ ಮಾಡಿ. ಇಲ್ಲಿ ಆಮೇಲೆ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಈ ತರ ಆಪ್ಷನ್ ಬರುತ್ತೆ. ಇಲ್ಲಿ ಯಾವ ಆಪ್ ಗಳನ್ನ ನೀವು ಹೈಡ್ ಮಾಡಬೇಕು, ಅಲ್ಲಿ ಜಸ್ಟ್ ಈ ತರ ಟಿಕ್ ಮಾಡಿದ್ರೆ ಸಾಕು. ನೀವು ಆ ಎಲ್ಲಾ ಅಪ್ಲಿಕೇಶನ್ ಗಳು ಹೈಡ್ ಆಗ್ತವೆ. ನೀವು ಪುನಃ ಆ ಹೈಡ್ ಆಗಿರುವ ಅಪ್ಲಿಕೇಶನ್ ಗಳು ನೋಡ್ಬೇಕಂದ್ರೆ ನಿಮ್ಮ ಡೈಲರ್ ಅಲ್ಲಿ ಹೋಗಿ, ನೀವು ಅಲ್ಲಿ ಒಂದು ಕೋಡ್ ನ ಸೆಟ್ ಮಾಡಿದ್ರಲ್ಲ, ಆ ಒಂದು ಕೋಡ್ ನ ಇಲ್ಲಿ ಹೊಡೆದ್ರೆ ಸಾಕು, ಹೈಡ್ ಆಗಿರುವ ಅಪ್ಲಿಕೇಶನ್ ಗಳು ನಿಮಗೆ ಮಾತ್ರ ತೋರಿಸ್ತವೆ. ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಇದು ಫೇಕ್ ವಿಡಿಯೋ ಅಲ್ವೇ ಅಲ್ಲ. ಕೆಲವೊಂದು ಮೊಬೈಲ್ ಅಲ್ಲಿ ಈ ಒಂದು ಸೆಟ್ಟಿಂಗ್ ಇರುತ್ತೆ, ಕೆಲವೊಂದು ಮೊಬೈಲ್ ಅಲ್ಲಿ ಇರೋದಿಲ್ಲ. ತಲೆ ಕೆಡಿಸ್ಕೋಬೇಡಿ, ಯಾರ ಮೊಬೈಲ್ ಇದೆ ಅವರು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಧನ್ಯವಾದಗಳು.